ಚಂದ್ರಶೇಖರ್ ಅವರು ಪಶ್ಚಿಮ ಬಂಗಾಳದ ವಿಷಯದಲ್ಲಿ ತಮ್ಮ ಪ್ರತಿಕ್ರಿಯೆಯನ್ನು ಜಾಸ್ತಿ ತಗೊಳ್ಳೋದಕ್ಕಿಲ್ಲ. ಪ್ರಶಾಂತ್ ನಾಥ್ ಕೇಳ್ತಾ ಇದ್ರು ಇಲ್ಲ ದಿ ಅದರ್ ಸೈಡ್ ಆಫ್ SIR ಅಂತ. ಈಗ ಕಳೆದ 33 + 15 48 ವರ್ಷಗಳಿಂದ ಒಂದು ಹೊಸ ವೋಟ್ ಬ್ಯಾಂಕ್ ಬಾಂಗ್ಲಾದೇಶದಲ್ಲಿ ಕ್ರಿಯೇಟ್ ಆಯಿತು. ಸೌತ್ ಬೆಂಗಾಲ್ನಲ್ಲಿ ಪ್ರಮುಖವಾಗಿ ಅಂದರೆ ಬಾಂಗ್ಲಾದೇಶಿ ವಲಸಿಗರದು ಪಶ್ಚಿಮ ಬಂಗಾಳದಲ್ಲಿ ಒಂದು ವೋಟ್ ಬ್ಯಾಂಕ್ ಕ್ರಿಯೇಟ್ ಆಯಿತು. ಈಗ ನಾವು ಕೇಂದ್ರ ಚುನಾವಣಾ ಆಯೋಗದ ಮೇಲೆ BJP ಜೊತೆ ಶಾಮೀಲು ಈ ಎಲ್ಲ ಆರೋಪಗಳು ಒಂದು ಕಡೆ ಇರಲಿ, ನಾನೇನು ಆರೋಪಗಳನ್ನು ಮಾಡಬೇಡಿ ಅಂತಕ್ಕಂಥದ್ದನ್ನು ಹೇಳಲ್ಲ, ವಿಪಕ್ಷಗಳು ಮಾಡಲಿ. ಬಟ್ ಇಷ್ಟು ದಿನ ಈ ಪ್ರೊಸೆಸ್ಸನ್ನು ಬಾರ್ಡರಿಂಗ್ ರಾಜ್ಯದಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಯಾವ ಸರ್ಕಾರಕ್ಕೂ ಯಾಕೆ ಅನ್ನಿಸ್ಲಿಲ್ಲ? ಯಾಕಂದರೆ ಇಟ್ ವಾಸ್ ಹೆಲ್ಪಿಂಗ್ ಯು ಅಷ್ಟೇ. BJP ಈಗ ಬಾಂಗ್ಲಾದೇಶದಿಂದ ಗಡಿ ದಾಟ್ಕೊಂಡು ಒಳಗೆ ಬಂದ ತಕ್ಷಣ ಹೇಳ್ತೀನಿ, ಈಗ ಅವ್ರೇನು ಮಾಡ್ತಿದ್ದಾರೆ ಅದನ್ನು ರಿವರ್ಸ್ ಮಾಡ್ತಿದ್ದಾರೆ. ಆ ವೋಟನ್ನು ಡಿಲೀಟ್ ಮಾಡಿ ಈಗ ಇಡೀ BJP ಗೆಲ್ಲುತ್ತೆ ಅನ್ನೋ ಪ್ರಿಮೈಸ್ ಬಂದಿದ್ದೆಲ್ಲಿಂದ? ಅಂದ್ರೆ ಈಗ ನಾಳೆ ಅಕಸ್ಮಾತ್ ಏನಾದ್ರು BJP-ನ ರಿಜೆಕ್ಟ್ ಮಾಡಿದ್ರೆ ಬೆಂಗಾಲ್ ಜನ ಹಿಂದೂಗಳು ಮೋದಿ ವಿರುದ್ಧ ಇರೋದಾರೆ ಅಂತಾನೆ ನಾವು ಭಾವಿಸ್ತೀವಿ. ವಿರುದ್ಧ ಅಂತ ಹೇಳಲ್ಲ, ವಾಟ್ ಇಸ್ ದಟ್ ಯುವರ್ ಕನ್ಫ್ಯೂಷನ್? ಪರ ಅಂತ ಹೇಳ್ತಾ ಇಲ್ಲ, ನಾನು ಹೇಳ್ತಿರೋದು ಇಷ್ಟೇ. ಅನಿಲ್, ಬಾಂಗ್ಲಾದೇಶದಿಂದ ಮುಸ್ಲಿಮ್ಸ್ ಅಷ್ಟೇ ಬಂದಿದ್ದಾರೆ ಒಳಗೆ. ಅಲ್ಲ, ಒಂದು ನಿಮಿಷ, ನಾನು ಹೇಳೋದಕ್ಕೆ ಹೊರಟಿರೋದೇನು ಅಂತಂದ್ರೆ, ನೀವು ಅಂದರೆ ಎಲೆಕ್ಷನ್ ಕಮಿಷನ್ನು ಏನೀಗ ಹೇಳ್ತಾ ಇದೆ, ಇಷ್ಟು ಜನ 70 ಲಕ್ಷ ಜನನ ನಾವು ಡಿಲೀಟ್ ಮಾಡ್ತಾ ಇದ್ದೀವಿ ಅಂತ. 90 ವಾಟ್ ಎವರ್ ಇಟ್ ಇಸ್ 2014ರಿಂದ 2026ವರೆಗೂ ಅಮಿತ್ ಶಾ ಅವರಾಗಿರ್ಬೋದು, ಇಲ್ಲ ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಇಲ್ಲ ನರೇಂದ್ರ ಮೋದಿ ಆಗಿರ್ಬೋದು, ಕಡಲೆಪುರಿ ತಿಂತಿದ್ರ ಅನ್ನೋದು ಪ್ರಶ್ನೆ ಎಲ್ಲರಿಗೂ ಬರ್ತದೆ. ಯಾಕಿದು ಬರ್ತದೆ ಅಂದ್ರೆ, ಅಲ್ಲಿ ಅಕಸ್ಮಾತ್ ಕಾಂಗ್ರೆಸ್ಸು ಪ್ರಶಾಂತ್ ನಾಥ್ ಅವ್ರ ಪ್ರಕಾರ ಕನ್ವೀನಿಯನ್ಸ್ ರಾಜಕಾರಣ ಮಾಡಿದ್ವಿ ಅಂದರೆ 2014ರಿಂದ 2026ವರೆಗೆ ನೀವು ಕನ್ವೀನಿಯನ್ಸ್ ರಾಜಕಾರಣ ಮಾಡಿದ್ರೆ, ಕನ್ವೀನಿಯನ್ಸ್ ರಾಜಕಾರಣ ಮಾಡದೆ ಎಡಪಕ್ಷಗಳು ಮತ್ತು ಮಮತಾ ಬ್ಯಾನರ್ಜಿ ಈ ಪ್ರಮಾಣದಲ್ಲಿ ಆ ಕೋಟೆಯನ್ನು ಹಿಡಿದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾನು ಅದೇ ಪ್ರಶ್ನೆ ನಿಮ್ಗೆ ಕೇಳ್ತಾ ಇದ್ದೀನಿ, ನೀವು ಕಾಂಗ್ರೆಸ್ನವ್ರು ಏನು ಮಾಡಿದ್ರೆ 10 ವರ್ಷಗಳ ಕಾಲ? ಸರ್, ನಾನು ಹೇಳ್ತಿರೋದು ಇಷ್ಟೇ, ಪ್ರತಿ ಒಂದು ವರ್ಷ ಇವತ್ತೇನ್ BJP ಎಡಪಕ್ಷಗಳ ನಂತರ ಮಮತಾ ಬ್ಯಾನರ್ಜಿ ವಿರುದ್ಧ ಮಾಡ್ತಿದ್ದೆ, ನೀವು ಮಾಡಬೇಕಿತ್ತು ಸರ್. ಪ್ರತಿ ವರ್ಷ ರೆಫ್ಯೂಜಿಗಳನ್ನ ಹೊರಗಾಕುವಂತ ಪ್ರಕ್ರಿಯೆ ಪ್ರತಿ ಒಂದು ದೇಶದೊಳಗೂ ನಡೀತದೆ, ನಮ್ಮ ದೇಶದೊಳಗೂ ನಡೀತದೆ, ನಮ್ಮ ಸರ್ಕಾರ ಇದ್ದಾಗೂ ನಡೆದಿತ್ತು, ನಮ್ಮ ಸರ್ಕಾರಗಳ ಇದ್ದಾಗ ನಂಬರ್ಗಳು ಕಮ್ಮಿ. ರಾಂಗ್ ಟರ್ಮ್, ರೆಫ್ಯೂಜಿಗಳಲ್ಲ, ಅವರು ಅಕ್ರಮ ವಲಸಿಗರು. ಆಯ್ತು, ಅಕ್ರಮ ವಲಸಿಗರು ಎಲ್ಲ ಇರುತ್ತೆ. ಅಲ್ಲ, ಆಯ್ತು, ಈಗ ಅಕ್ರಮವಾಗಿ ವಲಸ್ಕೊಂಡಿದ್ದಾರೆ, ಅಲ್ಲಿದ್ದಾರೆ, ಅವರಿಗೆ ವೋಟ್ ಹಾಕಿಲ್ಲ ಅಂದ ಮಾತ್ರಕ್ಕೆ ಈಗ ನೀವು 90 ಲಕ್ಷ ಜನರನ್ನ ಈ ದೇಶದಿಂದ ಹೊರಗಾಕಿದ್ದೀರಾ ಅನ್ನೋದು ಒಂದು ಪ್ರಶ್ನೆ ಸಾಕಾಗ್ತದಲ್ಲ. ಈಗ ಅಕಸ್ಮಾತ್ ಅವ್ರ ವೋಟಿಂಗ್ ರೈಟ್ಸ್ ತೆಗೆದುಬಿಟ್ರೆ ಆರ್ ದೇ ನಾಟ್ ದೇರ್? ಸುಮ್ಮನೆ ಕೇಳ್ತಾ ಇರೋದು, ಜಸ್ಟ್ ಫಾರ್ ನಾಲೆಡ್ಜ್ ಸೇಕ್. ಅಲ್ರಿ, ಅಲ್ಲಲ್ಲ, ನನ್ನ ನಾಲೆಡ್ಜ್ ಸೇಕ್ ಬೇಸಿಕ್ ಅರ್ಥ ಆಗ್ತಾ ಇಲ್ಲ. ನಿಮಗೆ ವೋಟಿಂಗಿನ ಅವಕಾಶ ಕೊಡೋದಿಲ್ಲ ಅಂತ ಹೇಳೋದು ಎಲೆಕ್ಷನ್ ಕಮಿಷನ್. ಕರೆಕ್ಟ್. ದೇಶದಲ್ಲಿ ಇಟ್ಕೊಳ್ತಿಲ್ವಾ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತದೆ ಅಲ್ವಾ? SIR ಪ್ರಕ್ರಿಯೆ ಮಾಡ್ತಾ ಇರೋದು ಎಲೆಕ್ಷನ್ ಕಮಿಷನ್. ನನ್ನ ಪ್ರಶ್ನೆ ಇರುವಂತದ್ದು ಎಲೆಕ್ಷನ್ ಕಮಿಷನ್ಗಾಗಿರ್ಬೋದು, ಇಲ್ಲ ಕೇಂದ್ರ ಸರ್ಕಾರಕ್ಕಾಗಿರ್ಬೋದು, ಇಷ್ಟೇ ಇರುವಂತದ್ದು. ಒಂದು ಕಡೆಯಿಂದ ಎಲೆಕ್ಷನ್ ಕಮಿಷನ್ ಹೇಳುತ್ತೆ ದೇ ಆರ್ ನಾಟ್ ಇಂಡಿಯನ್ಸ್, ಇವರು ನಮ್ಮ ಭಾರತೀಯರಲ್ಲ, ಇವರನ್ನ ನಾವು ನಮ್ಮ ನಾಮಪ್ರದೇಶ ಇದರಿಂದ ತೆಗೆದುಹಾಕಿದೀವಿ ಅಂತ. ಈಗ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದೇನು? 90 ಲಕ್ಷ ಜನರನ್ನ ಹೊರಗೆ ಹಾಕಬೇಕು. ಯಾರವರು? ಅವ್ರ ಹತ್ರ ಡೇಟಾ ಇದೆ, ಮಾಡ್ತಾರ ಹೆಂಗೆ ಅಂತ. ಅದರಲ್ಲಿ ಅನೇಕ ಜನ ಸತ್ತವ್ರು ಇರ್ತಾರೆ. SIR ಸರ್, ಇಲ್ಲಿ ಸರ್ 50% ನಿಮ್ ಪ್ರಕಾರ ಅಲ್ಲಲ್ಲ ಸರ್, ನಿಮ್ ಪ್ರಕಾರ 50% ಜನ 1971ರಿಂದ ಒಳಗಡೆ ಬಂದವರು ಇದ್ದಾಗ ನೀವು ಯಾವತ್ತಾದ್ರೂ ಈ ಪ್ರಕ್ರಿಯೆಯನ್ನ ನಾನು ಹೇಳ್ತಾ ಇರೋದು ಪ್ರಶಾಂತ್ ನಾಥ್ ಅವರೇ, ನಾನು ಅದನ್ನೇ ಹೇಳ್ತಾ ಇರೋದು, ಪ್ರತಿ ವರ್ಷ ರೆಫ್ಯೂಜಿಗಳನ್ನ ತೆಗೆದು ಹಾಕುವಂತ ಕೆಲಸ ಮಾಡೇ ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ಬೂತ್ ಲೆವೆಲ್ ಒಳಗೆ ಹೋಗಿ ಡೇಟಾ ಬೇಸ್ ಅನ್ನ ರೆಡಿ ಮಾಡುವಂತ ಪ್ರತಿ ಎಲೆಕ್ಷನ್ ಕಮಿಷನ್ ಆಗುತ್ತೆ. ಇಲ್ಲಿ ಪ್ರಶ್ನೆ ಬಂದಿರುವಂತದ್ದು ಏನು ಅಂತಂದ್ರೆ, ನನ್ನ ಪ್ರಶ್ನೆ ಇರುವಂತದ್ದು ಏನು ಅಂತಂದ್ರೆ, ಓನ್ಲಿ ಸೆಲೆಕ್ಟಿವ್ ಮಾಡ್ತಾ ಇದ್ದಾರೆ, ಸೆಲೆಕ್ಟಿವ್ ಮಾಡಿದ್ದಾರೆ ಅನ್ನೋದು ಎಲ್ಲಾ ಪಾರ್ಟಿಗಳ ಒಂದು ಒಕ್ಕರಳಾಗಿದೆ. ನಿಮಗೆ ಲಾಭ ಆಗ್ತಿತ್ತು ಅಂದಾಗ ನೀವು ಸೆಲೆಕ್ಟಿವ್ ಮಾಡ್ತಾ ಅಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ. ಪೊಲಿಟಿಕಲ್ ಪಾರ್ಟಿ 2002ರಲ್ಲಿ ಆಯ್ತಲ್ರಿ SIR, ಯಾವ ಪ್ರಕ್ರಿಯೆ ಮೇಲೆ ಆಯ್ತು? ಅಲ್ಲಲ್ಲ, ನೋಡಿ 2002ರಲ್ಲಿ ಹೆಂಗಾಯ್ತು? ಅದನ್ನ ನೀವು ಎಲೆಕ್ಷನ್ ಕಮಿಷನ್ ಕೇಳಬೇಕು. ಒಂದು ನನ್ನ ಈಗ ಸರ್, ನಾನು ಹೇಳ್ತಿರೋದೇನು ಗೊತ್ತಾ, ಈಗ ಎಲೆಕ್ಷನ್ ಕಮಿಷನ್ SIR ಮಾಡಿದೆ ಅಂದಾಗ ಆ ಡೇಟಾ ಬೇಸ್ ಅಂತ ನನಗೆ ಸಿಗುತ್ತೆ, ಕರೆಕ್ಟ್ ಅಲ್ವಾ? ಆ ಡೇಟಾ ಬೇಸ್ ನಾನು ತಗೊಂಡು ನೋಡಿದಾಗ ಬಹುತೇಕ ಮೈನಾರಿಟೀಸ್ ಯಾಕೆ ಆಗಿರ್ಬೇಕು, ಅದಕ್ಕೆ ಎದಕ್ಕೆ ಆಗಿರ್ಬೇಕು ಅನ್ನೋ ಇದೇ ಪರ್ಟಿಕ್ಯುಲರ್ ಡೇಟಾ ತೋರಿಸ್ತೀನಿ. ಅಲ್ಲ ಸರ್, ಈಗ ಏನ್ ಗೊತ್ತಾ ಸರ್, 50 ಜನರನ್ನ ನಾನು ತೆಗೆದಾಗ ಇಬ್ಬರು ಹಿಂದೂಗಳನ್ನ ಹಾಕಿದಾಗ ದಟ್ ಇಸ್ ಬೇಸಿಕಲಿ ಕಣ್ಣೋರ್ಸ ಕಾರ್ಯಕ್ರಮ. 61% ಹಿಂದೂಗಳೇ, 1% ಹಿಂದೂಗಳು, 33% ಮುಸ್ಲಿಮರು. ಆಯ್ತು ಸರಿ, ಆಯ್ತು. ನನಗೆ ಒಂದೇ ಬೇಕು ಅಜಿತ್, ಈಗ ನಾಳೆ ಅಕಸ್ಮಾತ್ ಏನಾದ್ರು ವೆಸ್ಟ್ ಬೆಂಗಾಲ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋತ್ರೆ
ಮಮತಾ ಬ್ಯಾನರ್ಜಿ ಗೆದ್ರೆ ಭಾರತೀಯ ಜನತಾ ಪಾರ್ಟಿಯವರು ನರೇಂದ್ರ ಮೋದಿ ಅವರು ಹಿಂದೂಗಳ ಲೀಡರ್ ಅಲ್ಲ ಅಂತ ಒಪ್ಕೊಳ್ಳಕ್ ರೆಡಿ ಇರಲ್ಲ ರೀ ಇದ್ದಾರೆ. ಅದು. ಮತ್ತೆ ವಾಟ್ ಇಸ್ ದ ಕಾಂಟೆಕ್ಸ್ಟ್ ಕರ್ನಾಟಕದಲ್ಲಿ ಒಂದ್ಸಲ ಸೋತು ಬಿಟ್ರೆ, ಈಗ ನಾನು ಹೇಳ್ತೀನಿ ನೋಡಿ, ಕರ್ನಾಟಕದಲ್ಲಿ 18ರಲ್ಲಿ ಒಬ್ರು ಸೋತ್ರಪ್ಪ, ಈಗ ನಾಳೆ ಇನ್ನೊಂದ್ಸಲ ಯಾರಾದ್ರು ಸೋಲ್ತಾರೆ, ಆ ಸಮುದಾಯದ ಲೀಡರ್ ಅಲ್ಲ ಅಂತ ನಾವು ನಿಷ್ಕರ್ಷಕ್ಕೆ ಬರಕ್ಕೆ ನೀವು ಕಾಂಗ್ರೆಸ್ನವ್ರು ಏನ್ ಮಾಡಿದ್ರಿ? 33 ವರ್ಷ ಎಡಪಕ್ಷಗಳಿದ್ದಾಗ. ಸರ್, ನಾನು ಅದನ್ನೇ ಹೇಳ್ತಾ ಇರೋದು. ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ಹ್ಯಾಸ್ ಟೇಕನ್ ಅ ಕಾಲ್ ಒಪ್ಕೊಳ್ಳೋಣ ನಾನು, ಬಟ್ ಸೆಲೆಕ್ಟಿವ್ ಯಾಕಿದ್ದಾರೆ ಇಲ್ಲಿ ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ. ಪ್ರೂಫ್ ಕೊಡಿ, 8% ಮುಸ್ಲಿಮರು ಇದ್ರು, 8% ಸರ್ ಹಿಂದೂಗಳಿದ್ರು ಅದರಲ್ಲಿ. ಆಯ್ತು ಸರ್, ಈಗ ನಿಮ್ ಪ್ರಕಾರನೇ ಹೋಗೋಣ, 60% ಹಿಂದೂಗಳಿದ್ರು, 40% ಮುಸ್ಲಿಮಾನರು ಇದ್ರು ಅಂತಾನೆ ಅನ್ಕೊಳ್ಳೋಣ. ಓಕೆ, ಲೆಟ್ ಅಸ್ ಬಿ ಇನ್ ದ ಸೇಮ್. ಈಗ ನನಗೆ ಹೇಳ್ತಿರುವಂತದ್ದು SIR ಅಲ್ಲಿ ಅವರು ನಮ್ಮ ದೇಶದವರಲ್ಲ ಅಂತ ಅಂದಾಗ, ಈಗ ನರೇಂದ್ರ ಮೋದಿ ಸರ್ಕಾರ ಅವ್ರನ್ನ ಈ ದೇಶದಿಂದ ಹೊರಗೆ ಹಾಕುವಂತ ಕೆಲಸ ಮಾಡುತ್ತಾ ಅನ್ನೋದು ನನಗೆ ಬೇಕಾಗಿರೋ ಉತ್ತರ. ನಾಳೆ ಪಾರ್ಲಿಮೆಂಟ್ ನಲ್ಲಿ ಕೇಳ್ರಿ, ಹೊರಗೆ ಹಾಕ್ರಿ, ಅವ್ರನ್ನ ಒದ್ದು ಹೊರಗೆ ಹಾಕ್ರಿ ಅಂತ ಹೇಳ್ರಿ ಪಾರ್ಲಿಮೆಂಟ್ ನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.